ನೋಡಿ, ಈಗಾಗಲೇ ತಮ್ಮಲ್ಲಿ ಒಂದು ವಿಷಯ ಹೇಳ್ತೀನಿ ನಾನು. ರಾಜಕೀಯವಾಗಿ ಇವತ್ತು ಸಿದ್ದರಾಮಯ್ಯ ಅವ್ರು ಏನೇ ಇದ್ದರೂ ಕೂಡ ನನಗೆ ವಿರೋಧವಾಗಿ ಅವ್ರು ನನ್ನ ಬಗ್ಗೆ ನನಗೆಲ್ಲ ಎಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ದರೂ ಕೂಡ ಸಿದ್ದರಾಮಯ್ಯ ಅನ್ನೋದು ಅಲ್ದಂಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಗೌರವ ಕೊಡಬೇಕನ್ನೋ ವ್ಯಕ್ತಿ ನಾನು. ಅವತ್ತು ನಾನು ಆ್ಯಕ್ಚುಲಿ ಬಳ್ಳಾರಿಗೆ ಹೋಗಿ 3 ದಿವಸ ಆಗಿತ್ತು. ಅದಕ್ಕಿಂತ ಮುಂಚೆನೇ ಗಂಗಾವತಿಯಲ್ಲಿ ಒಂದು ಪಕ್ಷದ ಸದಸ್ಯತ್ವ ಅಭಿಯಾನ ನಡೀತಾ ಇತ್ತು. ಅದು ಮುಗಿಸ್ಕೊಂಡ್ಬಿಟ್ಟು ನಾನು ಬಳ್ಳಾರಿಗೆ ಮನೆಯಲ್ಲಿ ಹೋಮ ಹವನಗಳೆಲ್ಲ ಆಗ್ತಾಯಿತ್ತು. ಅಟ್ಲೀಸ್ಟ್ ಪೂರ್ಣಾಹುತಿಗೆ ಬರಬೇಕು ಅಂತೇಳಿ ಮನೆಯಲ್ಲಿ ಎಲ್ಲರೂ ಕೂಡ ಹೇಳಿದಾಗ ಆ ಪೂರ್ಣಾಹುತಿ ಸಮಯಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದೆ. ನಾನು ಸುಮಾರು ಒಂದು ಅರ್ಧ ಗಂಟೆ ಕಾಲ ನಾನು ಅಲ್ಲಿ ವೆಯ್ಟ್ ಮಾಡಿದೆ. ನಿಮಗೆ ಅಲ್ಲೆಲ್ಲ CC ಕ್ಯಾಮ್ರಾಗಳಿರುತ್ತೆ, CC ಕ್ಯಾಮ್ರಾಗಳಿರುತ್ತೆ. ನಿಮಗೆ ಎಲ್ಲ ಗಂಗಾವತಿಯಲ್ಲಿ ನಾನು MLA ಆದಮೇಲೆ ಸಂಪೂರ್ಣವಾಗಿ ಎಲ್ಲ ಸರ್ಕಲ್ಗಳಲ್ಲಿ ಕೂಡ CC ಕ್ಯಾಮ್ರಾಗಳನ್ನ ನಾನು ಅಳವಡಿಕೆ ಮಾಡಿದ್ದೀನಿ. ನೀವು ಟೈಮ್ ನೋಡ್ಬೋದು. ಒಬ್ಬ ಯಾರೇ ಮುಖ್ಯಮಂತ್ರಿ ಆಗಿರಲಿ, ಯಾರೇ ಆದರೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಅರ್ಧ ಗಂಟೆ ಕಾಲ ನಾನು ವೆಯ್ಟ್ ಮಾಡಿದೆ. ಪೂಜೆಗೆ ಪೂರ್ಣಾಹುತಿಗೆ ಸಮಯ ಆಗ್ತಾಯಿದೆ ಅನ್ನೋ ಒತ್ತಡದಲ್ಲಿ ನಾನು ಪೊಲೀಸರಿಗೆ ಹೇಳಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಮುಂದೆ ಹೋಗ್ಬೋದಾಗಿತ್ತು. ಆದರೆ ನನಗಿಂತ ಮುಂಚೆ ಒಂದು ಅರ್ಧ ಕಿಲೋಮೀಟ್ರು ನೂರಾರು ಗಾಡಿಗಳೆಲ್ಲ ನಿಂತಿದೆ. ನನಗೋಸ್ಕರ ಮತ್ತೆ ಆ ಗಾಡಿಗಳನ್ನ ಬಿಟ್ಟರೆ ಮತ್ತೆ ಪೊಲೀಸರಿಗೂ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ನಾನು ಏನು ಮಾಡಿದೆ, ನನ್ನ ಗಾಡಿ ಡಿವೈಡರ್ ಮೂಲಕ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇತ್ತು. ಅವ್ರು ಬರೋದ್ರೊಳಗಡೆ ನಾವು ಪಾಸ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೋದೆ. ನಾನು ಅಷ್ಟೇ ಆಗಲಿ ಅವ್ರಿಗೆ ಎದುರೋಗ್ಬೇಕನ್ನೋ ಒಂದು ವಿಚಾರದಲ್ಲಿ ಬೇಕಂತ ನಾನು ಮಾಡಿದ್ದಲ್ಲ. ಅಷ್ಟು ಮೂರ್ಖತನ ನನಗೂ ಇಲ್ಲ ಸರ್. ಇಲ್ಲ, ಕಾಂಗ್ರೆಸ್ ಅವ್ರು ಕೆಲವೊಬ್ಬರು ತಂಗಡಿಗೆ ಅವರು ಇವರೆಲ್ಲ ಮಾತಾಡಿದರು. ಇವತ್ತು ಮದ ಅನ್ನೋದು ಶಿವರಾಜ್ ತಂಗಡಿಗೆ ಯಾವ ಮಟ್ಟಕ್ಕೆ ಅವನ ಬಾಡಿ ಲ್ಯಾಂಗ್ವೇಜು, ಅವನ ದುರಹಂಕಾರ ಯಾವ ರೀತಿ ಇದೆ ಅನ್ನೋದು ಕೊಪ್ಪಳ ಜಿಲ್ಲೆ ಜನರು ನೋಡ್ತಾ ಇದ್ದಾರೆ. ನಾಳೆ ಡಿಪಾಸಿಟು ಕಲ್ಕೊಳ್ತಾರೆ ಇವರೆಲ್ಲರೂ ಕೂಡ. ನಾನು ಉದ್ದೇಶಪೂರ್ವಕವಾಗಿ ಮಾಡಿದ್ದಂತಲ್ಲ, ಪೂಜೆ ಪೂರ್ಣಾಹುತಿ ಸಮಯಕ್ಕೆ ನಾನು ಹೋಗಬೇಕು ಅನ್ನೋ ಕಾರಣಕ್ಕೆ ಅರ್ಧ ಗಂಟೆ ನಾನು ವೆಯ್ಟ್ ಮಾಡಿ ನಾನು ಅವ್ರು ಬರೋದ್ರೊಳಗಡೆ ಹೋಗೋಣ ಅಂತೇಳಿ ನಾನು ಪ್ರಯತ್ನ ಮಾಡಿದೆ. ಬಟ್ ಅದು ಏನು ವಿಧಿ ಗೊತ್ತಿಲ್ಲ ನನಗೆ. ಅವರು ಗಂಗಾವತಿಗೆ ಬಂದಿದ್ದು, ನಾನು ಅಲ್ಲಿಗೆ ಎದುರೋಗಿದ್ದು, ಅದನ್ನು ಮಾಧ್ಯಮ ಸ್ನೇಹಿತರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿರ್ಬೋದು. ಸೊ ಆ ರೀತಿ ಅಲ್ಲ. ಈಗಾಗಲೇ ಕೇಸು ಆಗಿದೆ. ನಾನು ವಾಹನಗಳನ್ನು ಕೂಡ ನಾನು ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ನಾನು ಕಳಿಸಿದ್ದೀನಿ. ಡ್ರೈವರ್ ಮೇಲೆ ಕೇಸಾಗಿದೆ. ಆ ಪ್ರೊಸೀಜರ್ ಕೂಡ ಪೊಲೀಸರು ಮಾಡಲಿಕ್ಕೆ ನನಗೆ ಫೋನ್ ಮಾಡಿದರು. ಅವ್ರಿಗೆ ಸಹಕಾರ ಕೊಡಲಿಕ್ಕೆ ನಾನು ವಾಹನಗಳು, ಡ್ರೈವರ್ಗಳು ಎಲ್ಲದನ್ನು ಕೂಡ ಗಂಗಾವತಿ ಪೊಲೀಸ್ ಸ್ಟೇಷನ್ಗೆ ಇವತ್ತು ಬೆಳಿಗ್ಗೆ ನಾನು ಕಳಿಸಿದ್ದೀನಿ. ನಾನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.